ಮದುವೆಯಾಗಿರುವ ಗಂಡಿನ ಬಾಳು ಈ ಬೀದಿ ಬದಿಗಳಲ್ಲಿ ವಾಸ ಮಾಡುತ್ತಿರುವಂತಹ ಶ್ವಾನಗಳ ಬಾಳಿಗಿಂತ ಕೀಳು ಕೀಳು ಕೀಳು. ನಾನ್ಯಾಕೆ ಈ ಮದುವೆಯಾಗಿರುವಂತಹ ಗಂಡಿನ ಬಾಳನ್ನ ಬೀದಿ ಬದಿಗಳಲ್ಲಿ ವಾಸ ಮಾಡುತ್ತಿರುವಂತಹ ಶ್ವಾನಗಳ ಬಾಳಿನ ಜೊತೆಯಲ್ಲಿ ಹೋಲಿಕೆಯನ್ನು ಮಾಡಿ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಪಕ್ಷ ಈ ಬೀದಿ ಬದಿಗಳಲ್ಲಿ ವಾಸ ಮಾಡುತ್ತಿರುವಂತಹ ಶ್ವಾನಗಳ ಮೇಲೆ ಒಂದಷ್ಟು ಪ್ರಾಣಿ ಪ್ರಿಯರು ಅಯ್ಯೋ ಅಂತ ಹೇಳಿ ಕರುಣೆಯನ್ನ ತೋರ್ಬೋದು, ಅನುಕಂಪವನ್ನ ತೋರ್ಬೋದು. ಆದ್ರೆ ಈ ನಮ್ಮ ಸಮಾಜದಲ್ಲಿ, ಈ ನಮ್ಮ ದೇಶದ ಕಾನೂನಿನ ವ್ಯವಸ್ಥೆಯಲ್ಲಿ ಮದುವೆಯಾಗದಂತಹ ಹುಡುಗನ ಮೇಲೆ, ಮದುವೆಯಾಗಿರುವಂತಹ ಗಂಡಿನ ಮೇಲೆ ಅಯ್ಯೋ ಅಂತ ಹೇಳಿ ಯಾರೂನು ಕರುಣೆಯನ್ನ ತೋರೋದಿಲ್ಲ, ಅನುಕಂಪವನ್ನ ತೋರೋದಿಲ್ಲ. ಹಾಗೆ ಈ ನಮ್ಮ ದೇಶದ ಕಾನೂನಿನ ವ್ಯವಸ್ಥೆಯಲ್ಲಿ ಈ ಗಂಡು ಜನ್ಮಕ್ಕೆ ಸರಿಸಮವಾಗಿ ಅಂದ್ರೆ ಸಮಾನವಾಗಿ ನ್ಯಾಯ ಅಂತೂ ದೊರೆಯೋದಿಲ್ಲ. ನೋಡಿ, ಮದುವೆಯಾಗಿರುವಂತಹ ಒಂದು ಹೆಣ್ಣು ಅಕ್ರಮವಾಗಿ ಮತ್ತೊಬ್ಬನ ಜೊತೆಯಲ್ಲಿ ಸಂಬಂಧವನ್ನ ಬೆಳೆಸಿ ಅಕ್ರಮವಾಗಿ ಒಂದು ಮಗುವಿಗೆ ಜನ್ಮವನ್ನ ನೀಡ್ಬಿಡ್ತಾಳೆ. ಅಕ್ರಮವಾಗಿ ಜನಿಸಿರುವಂತಹ ಮಗುವಿಗೆ ಈಗ ತಂದೆ ಯಾರಾಗ್ತಾರೆ? ಅಕ್ರಮವಾಗಿ ಜನಿಸಿರುವಂತಹ ಮಗುವಿಗೆ ಲೀಗಲ್ ಆಗಿ ಆಕೆಯನ್ನು ಯಾರು ಮದುವೆ ಆಗಿರ್ತಾನೆ ಆತನೇ ತಂದೆ ಆಗ್ತಾನೆ. ಅಕ್ರಮ ಸಕ್ರಮವಾಯಿತು. ಅಕ್ರಮವಾಗಿ ಜನಿಸಿರುವ ಮಗು ಸಕ್ರಮವಾದ ನಂತರ ಆ ಅಕ್ರಮ ಮಗುವಿನ ಸಂಪೂರ್ಣ ಜವಾಬ್ದಾರಿಯನ್ನ ಅಂದ್ರೆ ನೋಡಿಕೊಳ್ಳಬೇಕಾಗಿರುವಂತಹ ಸಂಪೂರ್ಣ ಜವಾಬ್ದಾರಿಯನ್ನ ಯಾರು ಲೀಗಲ್ ಆಗಿ ಆಕೆಯನ್ನು ಮದುವೆ ಆಗಿರ್ತಾನೆ ಆತನೇ ತೆಗೆದುಕೊಳ್ಬೇಕಾಗುತ್ತೆ. ಆ ಅಕ್ರಮ ಮಗ ಸಕ್ರಮವಾದಂತಹ ನಂತರ ತನ್ನ ತಾತನ ಆಸ್ತಿಯಲ್ಲಿ ನನಗೂ ಪಾಲು ಬರಬೇಕು ಅಂತ ಸರಿಸಮವಾಗಿ ಎಲ್ಲರೂ ಯಾವ ರೀತಿಯಾಗಿ ಭಾಗವನ್ನ ತೆಗೆದುಕೊಳ್ತಾರೋ ಅದೇ ರೀತಿಯಾಗಿ ತನ್ನ ಹಕ್ಕನ್ನ ಚಲಾಯಿಸುತ್ತೆ. ಅಕ್ರಮ ಮಗು ಸಕ್ರಮವಾದ ನಂತರ ಲೀಗಲ್ ಆಗಿ ಅಪ್ಪಯ್ಯ 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 ಅಂತ ಕರೆಯೋದಕ್ಕೆ ಪ್ರಾರಂಭವನ್ನ ಮಾಡುತ್ತೆ. ಒಂದು ಹುಡುಗ, ಒಂದು ಹುಡುಗಿ, ಇಬ್ರು ವಿದ್ಯಾವಂತರನೆ, ಇಬ್ರು ಕೆಲಸ ಮಾಡ್ತಿರ್ತಾರೆ, ಇಬ್ರಿಗೂ ಸಹ ಪ್ರಾಪಂಚಿಕ ಜ್ಞಾನ ಗೊತ್ತಿರುತ್ತೆ, ಇಬ್ರು ಮನೆ ಕಡೆನೂ ಸಹ ಆರ್ಥಿಕವಾಗಿ ತುಂಬಾ ತುಂಬಾ ಚೆನ್ನಾಗಿರ್ತಾರೆ. ಇಬ್ರು ಪ್ರೀತಿಸಿ, ಇಬ್ರು ಒಬ್ಬೊಬ್ರನ್ನ ಒಪ್ಪಿಕೊಂಡು ಎಲ್ಲಾ ರೀತಿಯಾದಂತಹ ಒಪ್ಪಿಗೆಗಳನ್ನ ಪಡ್ಕೊಂಡು ಲೀಗಲ್ ಆಗೇನೆ ಇಬ್ರು ಮದುವೆ ಆಗ್ತಾರೆ. ಲೀಗಲ್ ಆಗಿ ಇಬ್ರು ಮದುವೆ ಆದ ನಂತರ ಒಂದು 3-4 ತಿಂಗಳಲ್ಲೇನೆ, ಇವತ್ತಿನ ದಿನ ಅದೇ ನಡೀತಾ ಇರೋದು, ಕೇವಲ ಒಂದು 3-4 ತಿಂಗಳಲ್ಲೇನೆ ವಿಚ್ಛೇದನಕ್ಕೆ ಅರ್ಜಿಯನ್ನ ಹಾಕ್ತಾರೆ. ಅಂದ್ರೆ ಡಿವೋರ್ಸ್ಗೆ ಅಪ್ಲೈ ಮಾಡ್ತಾರೆ. ಡಿವೋರ್ಸ್ಗೆ ಅಂತ ಅಂದ್ಬಿಟ್ಟು ಹೋಗ್ತಾರೆ. ಡಿವೋರ್ಸ್ ಅಂತ ಬಂದಾಗ ಇಲ್ಲಿ ಹುಡುಗಿನೂ ವಿದ್ಯಾವಂತೆ, ಹುಡುಗಿನೂ ಕೆಲ್ಸಕ್ಕೆ ಹೋಗ್ತಾ ಇರ್ತಾಳೆ, ಮನೆ ಕಡೆ ಆರ್ಥಿಕವಾಗಿ ಚೆನ್ನಾಗಿರ್ತಾರೆ, ಹುಡುಗನೂ ವಿದ್ಯಾವಂತ, ಮನೆ ಕಡೆ ಅವ್ರದ್ದು ಒಂದ್ ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಿರುತ್ತೆ. ಈ ಡಿವೋರ್ಸ್ ಅಂತ ವಿಚಾರ ಬಂದಾಗ ಜೀವನಾಂಶ ಅಂತ ಏನು ಅದು ಹೇಳ್ತಾರಲ್ಲ, ಪರಿಹಾರ ಅಂತ ಅಂದ್ಬಿಟ್ಟು ಜೀವನ ಮಾಡೋದಕ್ಕೆ ಹೆಣ್ಣಿಗೆ ಗಂಡೆ ಯಾಕೆ ಕೊಡ್ಬೇಕು, ಯಾಕೆ ಕೊಡ್ಬೇಕು ಅಂತ ಹೇಳ್ತಾರೆ. ನಾನು ಈ ಶತಮಾನದ ಮಾದರಿ ಹೆಣ್ಣು, ನಾನು ಸ್ವಾವಲಂಬಿಯಾಗಿ ಬದುಕಲು ಇಷ್ಟಪಡ್ತೀನಿ, ನಾನು ಯಾರ ಹಂಗಿನಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ, ನಾನು ಯಾರ ಋಣದಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ, ನಾನು ಸ್ವತಂತ್ರಳು, ನಾನು ಇಷ್ಟ ಬಂದಂಗೆ ನನ್ನ ಜೀವನವನ್ನ ಮಾಡ್ತೀನಿ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಈಗಲೇ ಹೇಳುವಂತವ್ರು ಗಂಡಿನ ಹಣಕ್ಕೆ ಯಾಕೆ ಆಸೆಯನ್ನ ಪಡ್ತಾರೆ? ಓ, ಎಷ್ಟು ಸಿಗುತ್ತೆ ಅಷ್ಟು ಕೆರ್ಕೊಂಡ್ಬಿಟ್ಟು ಆರಾಮಾಗಿ ನಂತರ ಜೀವನವನ್ನ ಮಾಡೋಣ ಅಂತನ. ಇವತ್ತಿನ ದಿನ ಅದೇ ನಡೀತಾ ಇರೋದು. ಇವತ್ತೊಂದು ರೀತಿ ದಂಧೆ ದಂಧೆ ಆಗ್ಬಿಟ್ಟಿದೆ. ಬನ್ನಿ ತೋರಿಸ್ತೀನಿ. ಒಂದಲ್ಲ ಎರಡಲ್ಲ 7 ಮದುವೆ ಆಗಿದ್ದಾಳೆ ಒಬ್ಳು ಪುಣ್ಯಾದ್ಗೀತಿ. 7 ಜನಕ್ಕೂ ಸರಿಯಾಗಿ ಇಟ್ಟಿರೋದು. ಮದುವೆ ಆಗೋದು, ಡಿವೋರ್ಸ್ಗೆ ಅಪ್ಲೈ ಮಾಡೋದು, ಕೋರ್ಟು ಕಚೇರಿ ಅಂತ ಯಾರು ಅಲಿತಾರೆ? ಯಾರೋ ಒಂದ್ 3-4 ಜನನ ಕೂರ್ಸೋದು, ಎಷ್ಟು ಸಿಗುತ್ತೆ ಅಷ್ಟೊಂದು ಕಿತ್ಕೊಳ್ಳೋದು. ಯಾರು ಬಿಗ್ಗಿಯಾಗಿರೋ ಕೂಡ ಆದ್ರೆ ಕೋಟಿಗಟ್ಲೆ ಕೀಳೋದು. ಸಾಮಾನ್ಯವಾಗಿ ಯಾರು ಸಿಗ್ತಾ ಅಂದ್ರೆ ಒಂದ್ ಮನೆ ಮಠ ಎಲ್ಲ ಮಾರಿಸ್ಬಿಟ್ಟು ಲಕ್ಷಗಳಲ್ಲಿ ಕಿತ್ಕೊಳ್ಳೋದು. ದಂಧೆ ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವತ್ತಿನ ದಿನ ಮದುವೆಗಳು ಅಂದ್ರೆ ಹೇಗಾಗಿದೆ ಅಂದ್ರೆ ಅಸಹ್ಯಗಳಾಗ್ಬಿಟ್ಟಿದೆ. ಮದುವೆ ಆಗಿ 3 ತಿಂಗಳಿಗೆ ಮಾನಸಿಕವಾಗಿ ಹಿಂಸೆಗಳನ್ನು ಕೊಡೋದಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ನನ್ನ ಬಳಿ NCB ರಿಪೋರ್ಟ್ ಇದೆ, ಇಲ್ಲೇ ಇದೆ, NCB ರಿಪೋರ್ಟ್ ಇದೆ. 100 ಜನರಲ್ಲಿ 10 ಜನ ಗಂಡಸರು ಆತ್ಮಹತ್ಯೆಯನ್ನು ಮಾಡ್ಕೊಂಡ್ರೆ ಅದೇ 100 ಜನರಲ್ಲಿ ಕೇವಲ ಇಬ್ರು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ. ಕುಟುಂಬ ಸಮಸ್ಯೆಗಳು, ಮಾನಸಿಕ ಹಿಂಸೆ, ಚಿತ್ರ ಹಿಂಸೆ, ಪ್ರತಿದಿನ ನರಕವನ್ನ ತೋರಿಸೋದು ಗಂಡಸರ ಮೇಲೆ, ಮಾನಸಿಕವಾಗಿ ಒತ್ತಡವನ್ನ ಹಾಕೋದು, ಕಾನೂನನ್ನ ದುರುಪಯೋಗವನ್ನ ಮಾಡ್ಕೊಳ್ಳೋದು, ಕಾಟ ನೀಡೋದು. ಏನ್ ಹೇಳಿ, 10:2. 10 ಜನ ಗಂಡು ಮಕ್ಳು ಸತ್ತು ಹೋಗ್ಬಿಟ್ರೆ, ನೆಗೆದು ಬಿದ್ದು ಹೋಗ್ಬಿಟ್ರೆ, ಇಬ್ರು ಹೆಣ್ಮಕ್ಳು ನೆಗೆದು ಬಿದ್ದೋಗಿರ್ತವೆ. ಅಂದ್ರೆ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರ್ತಾರೆ. ಇಂತಹ ವಿಷಯಗಳ ಬಗ್ಗೆ ಯಾರನ್ನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆ ಈ ರೀತಿಯಾಗಿ, ಯಾರಿಗೆ ಈ ರೀತಿಯಾಗಿ ದಬ್ಬಾಳಿಕೆ ಅಂತ ಅಂದ್ಬಿಟ್ಟು? ಮನೆಯಲ್ಲಿ ಒಂದು ಹೆಣ್ಮಗು ಹುಟ್ಟಿದ್ರೆ ಆ ಹೆಣ್ಮಗುಗೆ ತಂದೆ ತಾಯಂದ್ರು ವಿದ್ಯೆಯನ್ನ ಕೊಡಿಸ್ತಾರೆ, ಆ ಹುಡುಗಿಗೆ ಓದಿಸ್ತಾರೆ. ಹೆಣ್ಮಗುವಿಗೆ ಸಾಲನೋ ಸೋಲನೋ ಮಾಡಿ, ಮನೆ ಮಠನೋ ಮಾಡಿ, ಅಥವಾ ಅಡ ಇಟ್ಟು, ಅಥವಾ ಎಲ್ಲ ಒಂದು ಲೋನ್ ತೆಗೆದುಕೊಂಡು ಆ ಹೆಣ್ಮಗುವಿಗೆ ಅದ್ದೂರಿಯಾಗಿ ಮದುವೆಯನ್ನು ಮಾಡಿ ಕಳಿಸ್ತಾರೆ.
ಸಾಲ ಎಲ್ಲ ಮಾಡಿ ಎಲ್ಲ ಮಾಡ್ಕೊಂಡು ಅದ್ದೂರಿಯಾಗಿ ಮದುವೆ ಮಾಡಿ ಕಳ್ಸಿದ್ರು ತಿರ್ಗಾ ಆ ಹೆಣ್ಮಕ್ಳು ಮತ್ತೆ ವಾಪಸ್ ಓಡ್ ಬರ್ತವೆ. ನನ್ನ ಅಪ್ಪ ಅಮ್ಮನ ಆಸ್ತಿಯಲ್ಲಿ ನನಗೂ ಸಮಪಾಲ್ ಬೇಕು ಅಂತ. ಮಾಡಿರುವಂತಹ ಸಾಲವನ್ನ ತೀರ್ಸೋದಕ್ಕೆ ಮನೆಯಲ್ಲಿರುವಂತಹ ಗಂಡು ಮಗ ಬೇಕು. ಆ ಆಸ್ತಿಯಲ್ಲಿ ಸಮಭಾಗ ತೆಗೆದುಕೊಳ್ಳೋದಕ್ಕೆ ಮಾತ್ರ ಮದುವೆಯಾಗಿ ಹೋಗಿರುವಂತಹ ಹೆಣ್ಣುಮಕ್ಳು ಬರಬೇಕು. ಇದು ಯಾವುದ್ರಿ ಇದು? ಇನ್ನೊಂದು ವಿಪರ್ಯಾಸವನ್ನ ಹೇಳ್ತೀನಿ ಕೇಳಿ. ಇನ್ನೊಂದು ಕೇಸ್ನ ರೀಡ್ ಮಾಡ್ತಾ ಇದ್ದೆ. ಮಗನಿಗೆ ಆಸ್ತಿಯನ್ನ ಕೊಟ್ಬಿಟ್ಟಿದ್ದಾರೆ. ಆ ಮಗ ನೋಡ್ಕೊಳ್ತಾ ಇಲ್ವಂತೆ. ಮಗ ನೋಡ್ಕೊಳ್ತಾ ಇಲ್ಲ ಅಂತ ಅಂದ್ಬಿಟ್ಟು ತಂದೆ ತಾಯಿ ಕೇಸ್ ಹಾಕ್ಬಿಟ್ಟು ಆ ಆಸ್ತಿಯನ್ನ ವಾಪಸ್ ತೆಗೆದುಕೊಂಡಿದ್ದಾರೆ. ಅಂದ್ರೆ ಮಗನಿಗೆ ಕೊಟ್ಟಿರುವಂತಹ ಆಸ್ತಿಯನ್ನ ವಾಪಸ್ ತೆಗೆದುಕೊಳ್ತಾರೆ. ಅದೇ ಮಗಳಿಗೆ ಕೊಟ್ಟಿರುವಂತಹ ಆಸ್ತಿಯನ್ನ ಖಂಡಿತವಾಗಿಯೂ ವಾಪಸ್ ತೆಗೆದುಕೊಳ್ಳೋದಿಲ್ಲ. ತಂದೆ ತಾಯಿಯಂದಿರಿಗೆ ವಯಸ್ಸಾದ ನಂತರ ಆ ತಂದೆ ತಾಯಿಯನ್ನ, ಅಂದ್ರೆ ವಯಸ್ಸಾಗಿರುವಂತಹ ತಂದೆ ತಾಯಿಯನ್ನ ನೋಡಿಕೊಳ್ಳುವಂತಹ ಜವಾಬ್ದಾರಿ ಮನೆಯಲ್ಲಿರುವಂತಹ ಗಂಡು ಮಗನ. ಅದೇ ವಯಸ್ಸಾಗಿರುವಂತಹ ತಂದೆ ತಾಯಿಯನ್ನ ನೋಡಿಕೊಳ್ಳುವಂತಹ ಜವಾಬ್ದಾರಿಯನ್ನ ಎಷ್ಟು ಜನ ಹೆಣ್ಮಕ್ಳು ಹೊತ್ಕೊಳ್ತಾರೆ? ತನ್ನ ಗಂಡನ ಜೊತೆ ಇರ್ತಾರೆ, ತನ್ನ ಮಕ್ಕಳ ಜೊತೆ ಇರ್ತಾರೆ, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನೋಡ್ಕೋತಾರ? ಅದು ಎಷ್ಟು ಜನ ನೋಡ್ಕೊಳ್ತಾ ಇದ್ದಾರೆ ಹೇಳಿ ನೋಡೋಣ. ಬೇಕಾದ್ರೆ ನಾನೊಂದು ಸ್ತ್ರೀ ವಿರೋಧಿ ಅಂತಾನೆ ಕರೆದು ಬಿಡಿ ನೀವುಗಳು, ನಾನೇನು ಅದರಲ್ಲಿ ಬೇಜಾರು ಮಾಡ್ಕೊಳ್ಳೋದಿಲ್ಲ. ನಾನು ಇವೆಲ್ಲ ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇರೋದು. ನನ್ನ ಹತ್ರ ಡಾಟಾಗಳಿದೆ, ಎಲ್ಲೆಲ್ಲಿ ಏನೇನಾಗುತ್ತೆ, ಎಷ್ಟೆಷ್ಟು ಇದೆ ಅಂತ ಅಂದ್ಬಿಟ್ಟು. ಇದರ ಆಧಾರದ ಮೇಲೆ ನಾನು ಹೇಳ್ತಾ ಇರೋದು. ಯಾಕೆ ಇವತ್ತಿನ ದಿನ ಈ ಹೆಣ್ಣು ಈ ರೀತಿಯಾಗಿ ಬದಲಾಗ್ತಾ ಇರೋದು? ಅತಿಯಾದ ಸ್ವಾತಂತ್ರ್ಯದ ವಿಚಾರವಾಗ, ಅಥವಾ ನಾನು ಸಂಪಾದನೆಯನ್ನ ಮಾಡ್ತಿದ್ದೀನಿ ಅನ್ನುವಂತಹ ಅಹಂಕಾರನ ಅಥವಾ ದುರಹಂಕಾರವನ್ನ ಬೆಳೆಸ್ಕೊಂಡ? ಈ ನಮ್ಮ ವ್ಯವಸ್ಥೆಯಲ್ಲಿ ಒಂದು ಹೆಣ್ಣಿಗೆ ತೊಂದರೆಯಾದ್ರೆ ಅವರಿಗೆ ಆದಂತಹ ವಿಶೇಷವಾದಂತಹ ಕಾನೂನುಗಳಿದ್ದಾವೆ, ಅವರಿಗೆ ಆದಂತಹ ಸಂಘಟನೆಗಳಿದ್ದಾವೆ, ಮಹಿಳಾ ಆಯೋಗಗಳೆಲ್ಲ ಇದೆ. ಅಷ್ಟೆಲ್ಲ ಯಾಕ್ರಿ? ಅಯ್ಯೋ ನನ್ಗೆ ಅನ್ಯಾಯ ಆಗ್ತಿದೆ ಅಂದ್ರೆ ಸಾಕು, ಅದು ಸರಿನೋ ತಪ್ಪು ಏನು ತಿಳ್ಕೊಳ್ಳೋದಿಲ್ಲ. ಅವರ ಬೆಂಬಲಕ್ಕೆ ನಿಲ್ಲುವಂತಹ ಕೆಲವೊಂದಷ್ಟು ಗಂಡು ಜನ್ಮಗಳನ್ನು ಸಹ ಈ ನಮ್ಮ ಸಮಾಜದಲ್ಲಿ ಇದ್ದಾವೆ. ನೋಡಿ ಹೇಳ್ತೀನಿ, ಈ ಒಂದು ಹೆಣ್ಣು ತಪ್ಪು ಮಾಡ್ಬಿಟ್ಟಿರ್ತಾಳೆ ಅವಳು, ಆಕೆ ಅಪರಾಧಿ ಆಗಿದ್ರು ಸಹ ನಮ್ಮ ಸುದ್ದಿ ಮಾಧ್ಯಮಗಳಲ್ಲಿ ಆಕೆಯ ಫೋಟೋವನ್ನ ತೋರಿಸೋದಿಲ್ಲ. ಆಕೆ ತಪ್ಪು ಮಾಡಿದ್ರು ಫೋಟೋಗಳನ್ನ ತೋರಿಸೋದಿಲ್ಲ. ಅದೇ ಒಂದು ಗಂಡು ಹುಡುಗ, ಯಾರೋ ಒಂದು ಹುಡುಗ, ಅವ್ನು ತಪ್ಪು ಮಾಡಿರೋದಿಲ್ಲ, ಅವನ ಮೇಲೆ ಒಂದು ಆರೋಪ ಇರುತ್ತೆ, ಕೇವಲ ಅವನ ಆರೋಪಿ ಅಷ್ಟೇನೆ. ಏನ್ ಹೇಳಿ? ಕೇವಲ ಅವನ ಆರೋಪಿ ಅಷ್ಟೇನೆ. ಆತ ಕೇವಲ ಆರೋಪಿ ಆಗಿದ್ರು ಆತನ ಫೋಟೋವನ್ನ ಹಾಕಿ ಆತನ ಮಾನ ಮರ್ಯಾದೆಯನ್ನ ಇಡೀ ರಾಜ್ಯದ ತುಂಬಾ ಕಳೆದಾಕ್ಬಿಡ್ತಾರೆ. ಅದ್ರದ್ದು ಒಂದು ಸ್ಕ್ರೀನ್ ಶಾಟ್ಗಳು ತಕೊಂಡ್ಬಿಟ್ಟು ಈ ನಮ್ಮ ಸೋಷಿಯಲ್ ಮೀಡಿಯಾ ಶೂರರ್ಗಳು, ಇವನೇ ಅಲ್ವಾ ಆ ಹೆಣ್ಣಿನ ವಿಚಾರವಾಗ ಆಗಂದಿದ್ದು, ಅಲ್ಲಿ ದುಡ್ಡು ಕಳ್ತನ ಮಾಡಿದ್ದು, ಈಗೆಲ್ಲ ಅವನ ಮಾನ ಮರ್ಯಾದೆಯನ್ನ ಹರಾಜಾಕ್ಬಿಡ್ತಾರೆ. ಈ ಸೋಷಿಯಲ್ ಮೀಡಿಯಾ ಶೂರರಿಗೆ ಆರೋಪಿ ಯಾರು, ಅಪರಾಧಿ ಯಾರು, ಅವೆರಡರ ನಡುವೆ ಏನ್ ವ್ಯತ್ಯಾಸ ಇದೆ ಅದು ಗೊತ್ತೇ ಇಲ್ಲ. ಇಂತಹ ಶೂರರುಗಳು ವಿಚಿತ್ರವಾದಂತಹ ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟು ತಲುಪಿದ್ದೀವಿ ಇವತ್ತಿನ ದಿನ. ಮದುವೆ ಅಂದ್ರೆ ಅಸಹ್ಯ, ಮದುವೆ ಅಂದ್ರೆ ಭಯ, ಮದುವೆ ಅಂದ್ರೆ ಭಯೋತ್ಪಾದನೆಯ ರೀತಿಯಾಗಿ ಇವತ್ತಿನ ದಿನ ಈ ಗಂಡು ಮಕ್ಕಳುಗಳು ನೋಡ್ತಾ ಇದ್ದಾರೆ. ಎಷ್ಟು ಗೊತ್ತೇನ್ರಿ ಯಾವ್ಯಾವ ರೀತಿಯಾಗೆಲ್ಲ ಬದಲಾಗ್ಬಿಟ್ಟಿದೆ ಇವತ್ತಿನ ದಿನ. ನೋಡಿ, ಮೊನ್ನೆ ಒಂದು ನೋಡ್ದೋ, ಹೀಗೇನೆ ನಮ್ಮ ಮನೆ ಪಕ್ಕದಲ್ಲೇನೆ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ ನೋಡೋದಕ್ಕೆ. ಒಂದಷ್ಟು ಜನ ಒಬ್ರಾದ್ಮೇಲೆ ಒಬ್ರು ಬರ್ತಾನೆ ಇರೋರು, ನಮ್ಮ ಮದುವೆ ಮಾಡ್ಕೊಡಿ, ನಾವೇನೆ ಮದುವೆ ಖರ್ಚು ವೆಚ್ಚ ಎಲ್ಲ ಹಾಕೊಂಡು ಒಡವೆ ಎಲ್ಲ ನಾವೇ ಹಾಕೊಂಡು ಮದುವೆನ ಕರ್ಕೊಂಡು ಹೋಗ್ತೀವಿ, ನೀವು ಸುಮ್ಮನೆ ನಿಮ್ಮ ಮಗಳನ್ನ ಕಳಿಸ್ಕೊಡಿ. ಅವ್ರ ಮನೆ ಕಡೆ ರಿಚ್ ಆಗಿದ್ದಾರೆ, ಆದ್ರೂ ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಅಂದ್ಬಿಟ್ಟು. ಅದೇ ಒಬ್ಬ ಹುಡುಗ ಚೆನ್ನಾಗಿದ್ರೆ, ಅವ್ನು ಬಡವಾಗಿದ್ರೆ, ಹೆಣ್ಣಿನ ಮನೆ ಕಡೆಯವರು ನಾನೇ ಖರ್ಚು ವೆಚ್ಚ ಎಲ್ಲ ಹಾಕೊಂಡು ನನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಹೋಯ್ತಾರ. ಮತ್ತಿನ್ನೆಲ್ಲಿದೆ ಈಕ್ವಾಲಿಟಿ? ಇವುಗಳನ್ನೆಲ್ಲ ಸಿನಿಮಾಗಳಲ್ಲಿ ನೋಡ್ಬೋದು ಅಷ್ಟೇನೆ, ನಾವು ಇನ್ನೆಲ್ಲೂ ನೋಡೋದಕ್ಕಾಗೋದಿಲ್ಲ. ನಾನು ಯಾಕೆ ಈ ವಿಷಯವನ್ನ ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಂತಹ ವಿಷಯಗಳ ಬಗ್ಗೆ ನಾನು ಮಾತನಾಡೋಕೆ ಹೋಗೋದಿಲ್ಲ. ಇವತ್ತು ನನ್ನದೇ ಆದಂತಹ ಒಂದು ವೈಯಕ್ತಿಕ ವಿಚಾರಕ್ಕಾಗಿ ಪೊಲೀಸ್ ಸ್ಟೇಷನ್ ಬಳಿ ಹೋಗಿದ್ದೆ. ಪೊಲೀಸ್ ಸ್ಟೇಷನ್ ಬಳಿ ಹೋದಾಗ ಮೇಲ್ಗಡೆ SP ಆಫೀಸ್ ಹತ್ರ ಹೋಗ್ಬಿಟ್ಟು ಕೆಳಗಡೆ ಬಂದೆ. ನೋಡ್ತೀನಿ ಎಲ್ಲ ಗಂಡ ಹೆಂಡ್ತಿದಿರು ಜಗಳನೆ, ವಿಚಿತ್ರವಾಗಿ ಮಾತನಾಡ್ತಾರೆ, ಬಾಯಿಗೆ ಬಂದಾಗೆಲ್ಲ ಕೂಗಾಡ್ತಾರೆ. ಪಾಪ ಪೊಲೀಸ್ PC-ಗಳನ್ನ ಹುಚ್ಚರನ್ನಾಗಿ ಮಾಡ್ಬಿಡ್ತಾರೆ. ನಾನು ಕೇಳ್ದೆ, ಏನಿದು, ಏನು ಇಷ್ಟೊಂದು ಜನ ಇದಾರಲ್ಲ ಅಂತ ಅಂದ್ಬಿಟ್ಟು. ಅಯ್ಯೋ ಇದೇನು ಇವತ್ತಲ್ಲ, ಪ್ರತಿದಿನ ಈ ತರದ 20 ಕೇಸ್ಗಳು ಬರ್ತದೆ. ಎಲ್ಲ ಗಂಡ ಹೆಂಡ್ತಿದಿರು ಜಗಳ. ಒಬ್ಬೊಬ್ರ ಹತ್ರ ಅವ್ರಿಗೆ ನ್ಯಾಯ ಪಂಚಾಯಿತಿ ಮಾಡಿ ಕಳಿಸೋಷ್ಟಕ್ಕೆ 2 ರಿಂದ 3 ಗಂಟೆ ಬೇಕು. ತಲೆ ಹುಚ್ಚಿಡಿದು ಬಿಡ್ತದೆ. ಇನ್ನೇನ್ ಬೇರೆ ಕೆಲಸ ಮಾಡೋದು? ಮೊಬೈಲ್ ಇದೆ ಅಂತ ಅಂದ್ಬಿಟ್ಟು ಹಿಡ್ಕೋತಾರೆ, 112 ಕಾಲ್ ಮಾಡ್ತಾರೆ, ಬರ್ತಾರೆ. ಏನಾದ್ರೂ ನಾವು ಬಗೆಹರಿಸಿಲ್ಲ ಅಂತಂದ್ರೆ ಮೇಲಿನ ಅಧಿಕಾರಿಗೆ ಹೋಗ್ತೀವಿ, ಮಹಿಳಾ ಆಯೋಗ ಅಂತ ಹೋಗ್ತಾರೆ. ಏನ್ ಮಾಡೋದು? ಇಂತಹ ಪರಿಸ್ಥಿತಿಲಿ ಇದೀವಿ ನಾವು. ನೋಡಿ, ಇನ್ನು ನಾನು ಊಟಕ್ಕೆ ಹೋಗಿಲ್ಲ, ಹಿಂಗೆ ಸ್ಟೇಷನ್ ಬಳಿ ಹೋಗಿ, ಆ ಕೋರ್ಟ್ ಬಳಿ ಹೋಗಿ, ಎಲ್ಲವರಿಗೆ ಗಂಡ ಹೆಂಡ್ತಿದ್ರು ಜಗಳಗಳೇನೆ. ಆಸ್ತಿ ವಿಚಾರಕ್ಕೆ ಮೊದಲು ಅಣ್ಣ ತಮ್ಮದಿರು ಜಗಳ ಆಡ್ಕೊಂಡು ಆಸ್ತಿ ವಿಚಾರಕ್ಕೆಲ್ಲ ಕಿತ್ತಾಡ್ತಿರೋರು, ಇವತ್ತು
ಬರೀ ಗಂಡ ಹೆಂಡ್ತಿರ್ ಜಗಳ. ಹೋಗಿ ನಿಮ್ಗೇನ ಡೌಟ್ ಇತ್ತು ಕೋರ್ಟ್ ಹತ್ರ ಹೋಗಿ, ಸ್ಟೇಷನ್ ಹತ್ರಕ್ಕೆ ಹೋಗಿ ಸುಮ್ಮನೆ ಕೂತ್ಕೊಂಡು ನೋಡಿ. ಯಾಕೆ ಈ ರೀತಿಯಾಗಿ ಬದಲಾಗ್ಬಿಡ್ತಿದ್ದಾರೆ? ಆ ನ್ಯೂಸ್ ಚಾನೆಲ್ಗಳು ಹಾಕಿ ಬರೀ ಎಂತೆಂತ ಬರ್ತವೆ ಅಂತಂದ್ರೆ, ಇನ್ಶೂರೆನ್ಸ್ ಹಣಕ್ಕಾಗಿ ಮಾಜಿ ಪ್ರಿಯಕರನ ಜೊತೆಯಲ್ಲಿ ಸೇರ್ಕೊಂಡು ಮಾಜಿ ಸೈನಿಕನಾದಂತಹ ತನ್ನ ಗಂಡನನ್ನೇ ಹತ್ಯೆ ಮಾಡಿದ ಪತ್ನಿ, ಹಣಕ್ಕಾಗಿ ತನ್ನ ಮನೆಯವರನ್ನೇ ಕೊಂದು ಹಾಕಿದ ಮಹಿಳೆ, ಹಣಕ್ಕಾಗಿ ಮಾವನ ಜೊತೆಯಲ್ಲಿ ಓಡಿ ಹೋದ ಸೊಸೆ, ಬರೀ ಇಂಥವೇನೆ. ಅಂದ್ರೆ ಈ ನಮ್ಮ ಸಮಾಜ ಅನ್ನುವಂತಹದ್ದು ಸಂಪೂರ್ಣವಾಗಿ ಕೊಲ್ಗೆಟ್ಟು ಹೋಗ್ಬಿಟ್ಟಿದೆ. ಈಗ ರೀಸೆಂಟ್ ಆಗಿ ಪುಣೆದೊಂದು ನೋಡಿದ್ವಲ್ಲ, ಅವನ್ ಕೋಟ್ಯಾಧಿಪತಿ ನೋಡಿ, ಅವ್ರ ತಂದೆ ಎಂಗೇಜ್ಮೆಂಟ್ ಮಾಡಿ ಮಗನ ಮದುವೆ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡು ಜೈಪುರದಲ್ಲಿ ಕೋಟಿಗಟ್ಲೆ ಹಣ ಖರ್ಚು ಮಾಡಿ ಮ್ಯಾರೇಜ್ ಹಾಲ್ನ ಬುಕ್ ಮಾಡಿದ್ದಾರೆ. ಇವಳು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಯಾವ್ದೋ ಕೋಟೆ ಕರ್ಕೊಂಡು ಹೋಗ್ಬಿಟ್ಟು ಕೋಟೆಯಿಂದನೇ ಮೇಲಿಂದನೇ ತೆಳು ಸಾಯಿಸ್ಬಿಟ್ಲು. ಇವುಗಳೆಲ್ಲ ಹೆಣ್ಣಿನ ಜನ್ಮ. ಅಯ್ಯೋ, ನಿಜವಾಗಿಯೂ ಇವತ್ತಿನ ದಿನ ಬಿಡಿ, ನಾನು ತುಂಬಾ 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 ಮಾತನಾಡ್ತಾನೆ ಇರ್ತೀನಿ. ಮದುವೆ ಆಗಿರೋಂಥವ್ರು, ಹಾಗೆ ಮದುವೆ ಆಗದೆ ಇರೋಂಥವ್ರು, ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಒಂದ್ ಸ್ವಲ್ಪ ನೋಡಿ ತಿಳ್ಕೊಳ್ತೀನಿ. ಯಾಕೆ ನೋಡಿ ತಿಳ್ಕೊಳ್ತೀನಿ ಅಂತಂದ್ರೆ, ಮದುವೆ ಆಗಿರೋರು ನಿಮ್ಮ ಅನುಭವಗಳನ್ನ ಹೇಳಿ, ಮದುವೆ ಆಗದೆ ಇರೋರು ಮುಂದೆ ಏನ್ ಮಾಡ್ಬೇಕು ಅಂತ ಹೇಳಿ. ನಾನು ಮದುವೆ ಆಗಿಲ್ಲಪ್ಪ, ನಾನು ಸಿಂಗಲು, ನಾನೊಬ್ಬ ಬ್ರಹ್ಮಚಾರಿ, ಹಾಗಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ, ಆ ಕೃಷ್ಣ ಎಲ್ಲರಿಗೂ ಒಳ್ಳೆಯದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.